ಎಲ್ಲರೂ ದಯವಿಟ್ಟು ಮುಂದೆ ಕುತ್ಕೋಬೇಕು. ದಯವಿಟ್ಟು ನಿಮ್ಮ ಬಂದ್ರಿ ಅಲ್ಲೇ ರೋಡಿ ಕುಂಡ್ರಿ, ಏನ್ ತಪ್ಪಿಲ್ಲ. ನೀವೆಲ್ಲರೂ ಹೋರಾಟಗಾರರು ಕೊಡ್ರಿ. ದಯವಿಟ್ಟು ಕೂಡ್ರಿ, ಅಲ್ಲೇ ಕುಂತ್ಕೊಡ್ರಿ. ಈಗ ಮಾತನಾಡುವಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಅಶೋಕ್ ಗೌಡ್ರು ಇದು ಹೋರಾಟ ನಾನು 2-3 ದಿವಸದಿಂದಲೇ ನಾನು ಪ್ರಾರಂಭ ಮಾಡ್ತೀನಿ, ಯಾರು ಬರೋರಿದ್ರೆ ಬರ್ರಿ, ಯಾರು ಬರಬೇಕು ಹಾಗೂ ಎಲ್ಲರೂ ಬರೆಯಬೇಕು ಅಂತೇಳಿ ಅವರು ಹೇಳಿದ್ರು. ದಯವಿಟ್ಟು ಅವರನ್ನು ನಾನು ಮನವಿ ಮಾಡ್ತೀನಿ. ಒಂದು ತಾಲೂಕು ಹೋರಾಟ ಸಮಿತಿ ಮಾಡಿದ ಮೇಲೆ ನಾವೆಲ್ಲರೂ ಒಂದು ರೂಪುರೇಷೆ ಹಾಕೊಂಡು ಹೋರಾಟವನ್ನು ಮಾಡೋಣ ಅಂತೇಳಿ ನಾನು ಅವರನ್ನು ಮನವಿಯನ್ನ ಮಾಡ್ತಾ ಇದ್ದೇನೆ. ಹಿಂದೆ ಸನ್ಮಾನ್ಯ JH ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜನರಿಗೆ, ಎಲ್ಲ ಹಳ್ಳಿಗಳ ಜನರಿಗೆ ಒಳ್ಳೆಯ ಆಡಳಿತದ ಒಂದು ವ್ಯವಸ್ಥೆ ಆಗಬೇಕು, ಅವರಿಗೆ ಸವಲತ್ತು ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಹಲವಾರು ಜಿಲ್ಲೆಗಳನ್ನು ರಚನೆ ಮಾಡಬೇಕು ಹೊಸದಾಗಿ, ಹಾಗೂ ಹೊಸದಾಗಿ ತಾಲೂಕುಗಳನ್ನು ರಚನೆ ಮಾಡಬೇಕು ಅಂತೇಳಿ ಸಮಿತಿಗಳನ್ನು ಮಾಡಿದರು. ಜಿಲ್ಲೆಗೋಸ್ಕರ, ತಾಲೂಕಿಗೋಸ್ಕರ ಬೇರೆ ಬೇರೆ ಸಮಿತಿಗಳನ್ನು ಮಾಡಿದರು. ಆ ಸಮಿತಿಯಲ್ಲಿ ಹುಂಡೇಕಾರ್ ಸಮಿತಿ, ಶಿವಾನಂದ್ ಅವರ ಸಮಿತಿ, ಗದ್ದಿಗೌಡರವರ ಸಮಿತಿ, ಹೀಗೆ ಹಲವಾರು ಸಮಿತಿಗಳು ಯಾವ ಪಟ್ಟಣಗಳು ತಾಲೂಕಾಗಲಿಕ್ಕೆ ಅರ್ಹತೆ ಇವೆ ಅಂತಲ್ಲಿ ನಾವು ಹೋಗಿ ನಾವು ವರದಿ ಕೊಡಬೇಕು ಸರ್ಕಾರಕ್ಕೆ, ಯಾವ್ಯಾವ ಪಟ್ಟಣ ಅರ್ಹತೆ ಇರುವಂತ ಇವೆ ಅಂತೇಳಿ. ಆ ಸಂದರ್ಭದಲ್ಲಿ ಮುದಗಲ್ ಪಟ್ಟಣಕ್ಕೆ ಹುಂಡೇಕಾರ್ ಸಮಿತಿ, ಶಿವಾನಂದ್ ಸಮಿತಿ, ಗದ್ದಿಗೌಡರವರ ಸಮಿತಿ, ಈ 3 ಸಮಿತಿಯವರು ಮುದಗಲ್ ತಾಲೂಕಾಗಲಿಕ್ಕೆ ಎಲ್ಲಾ ರೀತಿಯಿಂದ ಅರ್ಹತೆ ಇದೆ ಅಂತೇಳಿ ವರದಿ ಕೊಟ್ಟರು ಸರ್ಕಾರಕ್ಕೆ. ಆದರೆ ಇನ್ನೂವರೆಗೆ ಮುದಗಲ್ ತಾಲೂಕಾಗಿಲ್ಲ. ಆ ವರದಿ ಕೊಟ್ಟರು ಸಹ ಇನ್ನೂವರೆಗೆ ಆಗಿಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿಯೇ 1905ರಿಂದ ಪ್ರಥಮ ಪುರಸಭೆ ಮುದಗಲ್ ಪಟ್ಟಣದ್ದು, ಹೈದರಾಬಾದ್ ಕರ್ನಾಟಕ ಪ್ರಥಮ ಪುರಸಭೆ. ಆದ್ರೆ ನಾವು ತಾಲೂಕಿನಿಂದ ವಂಚಿತವಾಗಿದ್ದೀವಿ. ಆ ವರದಿಯಲ್ಲಿ ಯಾವುದೇ ಊರುಗಳ ಹೆಸರು ಇದ್ದಿಲ್ಲ. ಉದಾಹರಣೆಗೆ ಅರ್ಕೆರಾ ಇರಬಹುದು, ಮಸ್ಕಿ ಇರಬಹುದು, ಕಾರಡ್ಗಿ ಇರಬಹುದು, ಕುಕನೂರು ಇರಬಹುದು, ಶಿರ್ವಾರ ಇರಬಹುದು, ಇಂಥ ಹಲವಾರು ಪಟ್ಟಣಗಳು ಇವತ್ತು ತಾಲೂಕಾಗಿವೆ. ಈ ಉದಾಹರಣೆಗೆ ಇಲ್ಲಿ ಅರ್ಕೆರಾ ಹೋಗ್ರಿ 7,000 ಮತದಾನ, ಅಲ್ಲಿ 7,000 ಕೇವಲ. ಶಿರ್ವಾರ ಹೋಗ್ರಿ 14,000 ಮತದಾನ ಇದೆ, ಮತದಾರರವರದು 14,000. ಮೂಲಗಲ್ನಲ್ಲಿ 30,000 ಸಮಿತಿ ಇದೆ. ಆದರೂ ನಾವು ತಾಲೂಕಿಂದ ವಂಚಿತರಾಗಿ, ಇದು ಬಹಳ ಬೇಸರದ ಸಂಗತಿ. ಆದರೂ ನಾವು ಹೋರಾಟವನ್ನು ಬಿಡಬಾರದು. ನಾವು ಸತತ ಹೋರಾಟ ಮಾಡಲೇಬೇಕು, ಅನಿವಾರ್ಯ. ಕೆಲವೊಬ್ಬರಿಗೆ ತುತ್ತು ಬಾಯಲ್ಲಿ ಬೀಳ್ತಕ್ಕಂತ, ನಾವು ಒದರಾಡಿದ್ರೆ ತುತ್ತು ಬೀಳೋದು ಕಷ್ಟ ಇದೆ. ಅದಕ್ಕೇನೈತೆ ನಾವು ಈ ಹೋರಾಟದಿಂದ ಹಿಂದೆ ಸರಿಬಾರ್ದು. ಇನ್ನೊಂದು ಉದಾಹರಣೆ ಇವತ್ತು ಹೇಳಿಕೆ ಬಯಸ್ತಾ ಇದ್ದೇನೆ. ನಮ್ಮ ಸನ್ಮಾನ್ಯ ಶಾಸಕರಿಗೆ ಗೊತ್ತಿರಬಹುದು, ಅಲ್ವೇಲ ಶಾಸಕರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ನನಗೆ ತಾಲೂಕು ಕೊಡಬೇಕು, ಇಲ್ಲ ನಮ್ಗೆ ನಮ್ಮ ರಾಜೀನಾಮೆ ತಗೊಳ್ಳಿ ಅಂತ ಹೇಳಿದ್ರು. ಆ ಪ್ರಕಾರ ನಮ್ಮ ಸನ್ಮಾನ್ಯ ಶಾಸಕರಲ್ಲಿನೂ ನಾನು ಮನವಿ ಮಾಡ್ತೀನಿ, ನೀವು ರಾಜೀನಾಮೆ ಕೊಡೋದು ಬೇಡ, ನಾ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ ಸಾಕು ದಯವಿಟ್ಟು. ಯಾಕಂದ್ರೆ ತಾವು ಈಗ ಯಾವ್ದು ಪಕ್ಷ ಗೆದ್ದಿರೋದು ನಮ್ಗೆ ಸಂಬಂಧ ಇಲ್ಲ. ತಾವು ಗೆದ್ದಿರೋದು ಯಾವ ಪಕ್ಷ ಗೊತ್ತಿಲ್ಲ, ಅದು ಚುನಾವಣೆಯಲ್ಲಿ ಮಾತ್ರ ಪಕ್ಷಗಳು. ಚುನಾವಣೆ ಮುಗಿದ ಮೇಲೆ 5 ವರ್ಷ ನಮ್ಮ ಶಾಸಕರು. ಆದ ಕಾರಣ ದಯವಿಟ್ಟು ತಾವು
ಈ ಹಿಂದೆ ಸಹ ನೇತೃತ್ವ ವಹಿಸಿಕೊಂಡು ಒಂದು ನಿಯೋಗವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಪ್ರಥಮ ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ತಾವು ಶಾಸಕರಾಗಿದ್ದೀರಿ. ಆವಾಗ ಸಹ ತಾವು ಸುಮಾರು 200 ಜನರು 150 ಜನರಿಗೆ ಒಂದು ನಿಯೋಗವನ್ನು ತಗೊಂಡು ಹೋಗಿದ್ರಿ. ಈಗ ನಮ್ಮ ದಿವಂಗತ ಎಂ ಗಂಗಣ್ಣ ಸಾಹೇಬರ ಮಾಜಿ ಶಾಸಕರು ಅವರ ಸುಪುತ್ರರಾಗಿರ್ತಕ್ಕಂಥ ಎಂ ಚಂದ್ರಣ್ಣ ಅವರು ಒಂದು ಮಾತನ್ನು ಕೊಟ್ಟಿದ್ದಾರೆ ನಮಗೆ. ನಾನು ಒಂದು ಬಸ್ ಬಿಡ್ತೀನಿ ನಿಯೋಗದ ಸಲುವಾಗಿ, ಆಮೇಲೆ ಮುಖ್ಯಮಂತ್ರಿಗೆ ಭೇಟಿ ಮಾಡಿಸೋದು ಕೆಲಸ ನಂದು. ನಾನು ಒತ್ತಡ ಹಾಕಿದ್ದೀನಿ, ನಮ್ಮ ತಂದೆಯವರ ಹೆಸರಿಟ್ಕೊಂಡು ಹೋಗಿ ನಾನು ಒತ್ತಡ ಹಾಕಿದ್ದೀನಿ. ನೀವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ, ನಂದು ಎಲ್ಲ ಹೋಗೋದು ಬರೋದು ಖರ್ಚು ನಂದು ಅಂತೇಳಿ ಅವರು ಹೇಳಿದ್ದಾರೆ. ಅದಕ್ಕಾಗಿ ಅವರೊಂದು ಬಸ್ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಶಾಸಕರು ತಾವು 2 ಬಸ್ ಬಿಡಬೇಕು ಅಂತೇಳಿ ಎಲ್ಲರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಾಜಿ ಶಾಸಕರಿದ್ದಾರೆ ನಮ್ಮ DS ಹುಲಿಗೇರಿ ಸಾಹೇಬರು, ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಅವರು ಇಲ್ಲಿ ಮುಖಂಡರಿದ್ದಾರೆ ಪಕ್ಷದ, ಅವ್ರಿಗೂ ಸಹ ನಾನು ಮನವಿಯನ್ನು ಮಾಡ್ತೀನಿ. ನೀವು ಹೇಳಿ, ನೀವೊಂದು 2 ಬಸ್ ಬಿಡ್ತೀರಿ. ನಮ್ಮ MLC ಶರಣಗೌಡ ಬಯ್ಯಾಪುರ ಸಾಹೇಬ್ರು ಇದ್ದಾರೆ, ಅವರನ್ನು ಹೇಳಿ ಅವ್ರಿಗೂ 2 ಬಸ್ ಬಿಡ್ರಿ ಅಂತ ಹೇಳೋಣ. 7 ಬಸ್ ಸಾಕು, ಸಾಕೇನೋ ಬೇಕ್ರಿ? ಸಾಕೇನು ಬೇಕ್ರಿ ಹೇಳ್ರಿ? ಸಾಕ್ರಿ 7 ಸಾಕು. 7 ಬಸ್ ತಗೊಂಡು ನಾವು ನಿಯೋಗ ತಗೊಂಡು ಹೋಗೋಣ ಸರ್, ದಯವಿಟ್ಟು. ದಯವಿಟ್ಟು ಆದಷ್ಟು ಬೇಗ ಈ ಬಜೆಟ್ ಮಂಡನೆ ಆಗುವುದಕ್ಕಿಂತ ಮುಂಚೆ ನಾವು ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ತಿರ ಎಲ್ಲ ಸರ್ವ ಪಕ್ಷದವರು, ಯಾರು ನಾನು ಆ ಪಕ್ಷ ನೀನೇ ಪಕ್ಷ ಇದ್ದೀರ, ನಮ್ಮ ನಿರ್ಗಲ್ ತಾಲೂಕು ಆಗಬೇಕು ಅನ್ನೋ ವಿಚಾರದಲ್ಲಿ ನಾವು ಎಲ್ಲರೂ ಒಂದಾಗಿ ಎಲ್ಲರೂ ಸೇರ್ಕೊಂಡು ನಿಯೋಗವನ್ನು ತಗೊಂಡು ಹೋಗೋಣ. ಸನ್ಮಾನ್ಯ ಶಾಸಕರು ನಿಯೋಗದ ನೇತೃತ್ವ ವಹಿಸ್ಕೋಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಇವತ್ತು ಮನವಿಯನ್ನು ಮಾಡುತ್ತಾ ತನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.